ಹಲೋ ಎವ್ರಿವನ್ ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. 5ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫೈನಲಿ ಮೊರಾರ್ಜಿ ದೇಸಾಯಿ ಆನ್ಲೈನ್ ಅಪ್ಲಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಕ್ರೈಸ್ ಅಂತ ಇದನ್ನ ಅವರು ಕೆಇ ಅವ್ರು ಕರೀತಾರೆ. ಸೊ ಇದು ನಿಮಗೆ ಕೆಇಎ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು PDF ನ ನೋಡ್ಕೋಬಹುದು. ಇಲ್ಲಿ ಕ್ರೈಸ್ 2025 ಅಧಿಸೂಚನೆ ಅಂತ ಇದೆ. ಇವತ್ತು ಇದನ್ನ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು PDF ಓಪನ್ ಆಗುತ್ತೆ. ಇಲ್ಲಿ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಸೈನಿಕ್, ಕಿತ್ತೂರಾಣಿ ಚೆನ್ನಮ್ಮ ಎಲ್ಲಾ ಸ್ಕೂಲ್ದು ವಸತಿ ಶಾಲೆಗಳಲ್ಲಿ 6ನೇ ತರಗತಿಗೆ ಅಡ್ಮಿಷನ್ ನ ಕರೆದಿದ್ದಾರೆ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂದ್ರೆ ನಿನ್ನೆಯಿಂದ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ನಿನ್ನೆ ಸ್ಟಾರ್ಟ್ ಆಗಿರಲಿಲ್ಲ. ನಿನ್ನೆ 11/1/2025 ಸಂಜೆ 4ರಿಂದ 25/1/2025 ಈ ಮಂತ್ ಜನವರಿ 25 ವರೆಗೂ ನಿಮಗೆ ಅವಕಾಶ ಇರುತ್ತೆ, ಮಧ್ಯರಾತ್ರಿ 12ರವರೆಗೆ. ಸೊ ಅವಾಗ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ನೀವು ಅಷ್ಟರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೆ ನೀವು ಸೈಬರ್ ಸೆಂಟ್ರಲ್ಲಿ ಅದನ್ನ ಅಪ್ಲೈ ಮಾಡಲಿಕ್ಕೆ ಬರಲ್ಲ, ಮತ್ತೆ ಮೊಬೈಲಲ್ಲೂ ಕೂಡ ಬರಲ್ಲ. ನೀವು ನಿಮ್ಮ ನಿಯರ್ ಯಾವುದು ವಸತಿ ಶಾಲೆ ಇರುತ್ತೆ, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ, ಯಾವುದು ನಿಮಗೆ ಸಮೀಪ ಇರುತ್ತೆ ಆ ಸ್ಕೂಲ್ಗೆ ಹೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಅವರೇ ಫಿಲ್ ಮಾಡ್ತಾರೆ. ನೀವು ಕೆಲವು ಡಾಕ್ಯುಮೆಂಟ್ಸ್ನ ಅವ್ರಿಗೆ ಕೊಡಬೇಕು. ಸೊ ಅವ್ರು ನಿಮಗೆ ಫಿಲ್ ಮಾಡಿ ಕೊಡ್ತಾರೆ. ಇಲ್ಲಿ ನೀವೇನಾದರೂ ಎಲಿಜಿಬಲ್ ಆಗಬೇಕಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಇಷ್ಟರಲ್ಲಿ ಇರಬೇಕಾಗುತ್ತೆ. SC/ST ನೀವೇನಾದರೂ SC/ST ಆಗಿದ್ರೆ ನಿಮ್ಮ ವಾರ್ಷಿಕ ಆದಾಯ ಕುಟುಂಬದ್ದು 2,50,000 ಒಳಗಡೆ ಇರಬೇಕಾಗುತ್ತೆ. ಹಿಂದುಳಿದ ವರ್ಗದ ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 ಆಗಿದ್ರೆ ನಿಮ್ದು ಕೂಡ 2,50,000ಕ್ಕಿಂತ ಒಳಗಡೆ ಇರಬೇಕಾಗುತ್ತೆ. ಅದೇ ನಿಮ್ದು 2A 2B 3A 3B ಈ ಕ್ಯಾಟಗರಿಯಲ್ಲಿ ನೀವೇನಾದರೂ ಇದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 1,00,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಸೊ ಇಷ್ಟು ಡೀಟೇಲ್ಸ್ ಇರುತ್ತೆ. ನಿಮ್ಮ ಎಕ್ಸಾಮಿನೇಷನ್ ಯಾವಾಗ ಸ್ಟಾರ್ಟ್ ಅಂದ್ರೆ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಬೇಗನೆ ಎಕ್ಸಾಮ್ನ ಇಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾರ್ಚ್ ಅಲ್ಲಿ ಎಕ್ಸಾಮ್ ಇರ್ತಾ ಇತ್ತು. ದಿಸ್ ಇಯರ್ ಫೆಬ್ರವರಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ. 15/2/2025 ನಿಮ್ಮ ಹಾಲ್ ಟಿಕೆಟ್ ಕೂಡ ಅದಕ್ಕಿಂತ ಒಂದು 10 ಡೇಸ್ ಬಿಫೋರ್ ಬಿಡ್ತಾರೆ. ಅದನ್ನು ಕೂಡ ನಿಮಗೆ ಮುಂದೆ ಅಪ್ಡೇಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೆ ಆ ಸ್ಕೂಲ್ಗೆ ಹೋಗಿ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅಭ್ಯರ್ಥಿಯು ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ ನಿಮ್ಮ ಮಗ ಅಥವಾ ಮಗಳು ಯಾವ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ಆ ಸ್ಕೂಲಿಂದ ಸ್ಯಾಟ್ಸ್ ಸಂಖ್ಯೆ ಅಂತ ಸಿಗುತ್ತೆ. ಆ ಸ್ಕೂಲ್ನ ಹೆಡ್ ಮಾಸ್ಟರ್ ಕೇಳಿದ್ರೆ ನಿಮಗೆ ಕೊಡ್ತಾರೆ, ಅದು ಬೇಕಾಗುತ್ತೆ. ಸ್ಯಾಟ್ ಸಂಖ್ಯೆ, ಅದ್ರ ಜೊತೆಗೆ ಇತ್ತೀಚಿನ ಭಾವಚಿತ್ರ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮತ್ತೆ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲ ಮೂಲ ದಾಖಲಾತಿಗಳು ಅಂದ್ರೆ ನಿಮ್ಮ ಕ್ಯಾಸ್ಟ್ ಇರುತ್ತಲ್ವಾ, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು ಎರಡು ಕೊಡಬೇಕಾಗುತ್ತೆ. ಇವೆಲ್ಲ ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಂಡು ಸೊ ನಿಮಗೆ ಯಾವುದು ನಿಯರ್ ವಸತಿ ಶಾಲೆ ಇರುತ್ತೆ ಆ ಸ್ಕೂಲಿನ ಹೆಡ್ ಮಾಸ್ಟರ್ನ ಮೀಟ್ ಮಾಡಿ ಅಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಿಸಬೇಕಾಗುತ್ತೆ. ಅವರೇ ಫಿಲ್ ಮಾಡಿ ಕೊಡ್ತಾರೆ. ಇಲ್ಲಿ ಎಕ್ಸಾಮಿನೇಷನ್ ಟೈಮ್ ಕೂಡ ಕೊಟ್ಟಿದ್ದಾರೆ. ಯಾವಾಗ ಸ್ಟಾರ್ಟ್ ಅಂದ್ರೆ ಮಧ್ಯಾಹ್ನ 2:30ರಿಂದ ಸಂಜೆ 4:30ರವರೆಗೆ ಟೈಮ್ ಇರುತ್ತೆ. 100 ಅಂಕಗಳ ಎಕ್ಸಾಮ್ ಇರುತ್ತೆ. ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ಮತ್ತೊಂದು ಏನಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ನೀವು ಎಲ್ಲ ಸ್ಕೂಲ್ ಪ್ರಯಾರಿಟಿ ವೈಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಮಗ ಅಥವಾ ಮಗಳನ್ನ ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಬೇಕು ಅನ್ಕೊಂಡಿರ್ತೀಲ್ವ, ಯಾವ ಜಿಲ್ಲೆಯಲ್ಲಿ, ಆ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ಸ್ಕೂಲ್ಗಳನ್ನ ನೀವು ಲಿಸ್ಟ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು. ಅವ್ರಿಗೆ ಹೋದಾಗ ಅಲ್ಲಿ ಪ್ರಯಾರಿಟಿ ವೈಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ಸ್ಕೂಲ್ ಫಸ್ಟು, ನೆಕ್ಸ್ಟ್ ಸ್ಕೂಲ್ ಸೆಕೆಂಡು. ಸೊ ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವ್ರು ನಿಮಗೆ ಗೈಡ್ ಕೂಡ ಮಾಡ್ತಾರೆ. ಅಲ್ಲಿ ವಸತಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇರ್ತಾರಲ್ವ, ಅವ್ರು ನಿಮ್ಗೆ ಗೈಡ್ ಕೂಡ ಮಾಡ್ತಾರೆ. ಸೊ ಎಲ್ಲವೂ ನೋಡಿಕೊಂಡು ಸರಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ನೀವು ಫಿಲ್ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಆದ ಮೇಲೆ ಎಕ್ಸಾಮ್ ಬರೆದ ಮೇಲೆ ರ್ಯಾಂಕಿಂಗ್ ಪಟ್ಟಿ ಕೊಡ್ತಾರೆ. ರ್ಯಾಂಕಿಂಗ್ ಬಿಡ್ತಾರಲ್ವ, ರ್ಯಾಂಕಿಂಗ್ ಮೆರಿಟ್ ಮೇಲೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಹಾಗೂ ಮತ್ತೆ ಮುಂದೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಎಲ್ಲ ಮುಂದೆ ಇರುತ್ತೆ. ನಿಮಗೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.